ಕನ್ನಡಿಗ 2025 ಮುಂದಿನ ಪುರಸ್ಕಾರ. ಇವರು ಸ್ಯಾಟಿಲೈಟ್ಗೆ ಉದಯ ಟಿವಿನ ಏರ್ಸೋದಕ್ಕೆ ಗುಂಡಿ ಒತ್ತದವರು. ಟಿವಿಗೆ ರಿಮೋಟ್ ಬರೋದಕ್ಕಿಂತ ಮುಂಚೆ ಉದಯ ಟಿವಿಯನ್ನ ಹಾಕಿ ವೀಕ್ಷಕರಿಗೆ ತೋರಿಸಿದವರು. ಉದಯ ಟಿವಿಯ ಮುಖವಾಗಿ ಮೊದಲು ಕಾಣಿಸಿಕೊಂಡವರು. ಯಾರವರು ಇದನ್ನ ರಿವೀಲ್ ಮಾಡೋದಕ್ಕೆ ಹಾಗೂ ಪುರಸ್ಕಾರವನ್ನ ನೀಡೋದಕ್ಕೆ ಒಬ್ಬ ವಿಶೇಷವಾದಂತ ಅತಿಥಿ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಇವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ನರಸಿಂಹಲು ಅವರು. ಉದಯ ಕನ್ನಡಿಗ 2025 ಈ ವೇದಿಕೆಗೆ ಸ್ವಾಗತ ಸರ್. ಥ್ಯಾಂಕ್ ಯು. ಕರ್ನಾಟಕ ರಾಷ್ಟ್ರದಲ್ಲಿ ನಮ್ಮ ಉದಯ ಟಿವಿ ಇದೆಯಲ್ಲ, ಇದು ಇಂತಹ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ನಿಜವಾಗ್ಲೂ ನಮ್ಗೆ ಹೆಮ್ಮೆ ಆಗತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಎಕ್ಸೈಟ್ಮೆಂಟ್ ನಮಗೆ ನಿಜವಾಗ್ಲೂ ಗೊತ್ತಾಗ್ತಿದೆ ಸರ್. ಇನ್ನು ತಡ ಮಾಡೋದು ಬೇಡ ಸರ್. ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಡಿ ಸರ್. ಯಾರಿಗೆ? ನಮ್ಮ ಕರ್ನಾಟಕದ ರಾಜ, ಪ್ರಣಯ ರಾಜ ಶ್ರೀನಾಥ್ ಅವರು. ಶ್ರೀನಾಥ್ ಸಿನಿಮಾ. ಸ್ನೇಹದ ಕಡಲಿನ ಈ ದಡದಲ್ಲಿ ಕಿತ್ತಳೆ ಬಣ್ಣದ ಟಿ ಶರ್ಟ್ ತೊಟ್ಟ ಹುಡುಗ, ಆಚೆ ದಡದ ಕೆಮ್ಮಣ್ಣಿನ ಮಾನಸ ಸರೋವರದಲ್ಲಿ ತಲೆ ಕೆದರಿದ ಬಿಳಿ ಉಡುಪಿನ ಭ್ರಮಿತ ಹಿರಿಯ ನಟ ಶ್ರೀನಾಥ್ ನಮ್ಮೆಲ್ಲರ ನೆನಪಿನ ದೋಣಿಯಲ್ಲಿ ಉಳಿದು ಬೆಳೆದಿರುವುದು ಹೀಗೆ. ಮನೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದಿ? ಊರ್ ಬಿಟ್ಟು ಹೋಗ್ತಾ ಇದ್ದೀನಿ. ಪ್ರಣಯ ರಾಜ ಎಂಬ ಬಿರುದಿದ್ದರೂ ಒಂದು ಗಾಸಿಪ್ ಇಲ್ಲದೆ ತಮ್ಮ ಸುದೀರ್ಘ ಚಿತ್ರ ಜೀವನ ಕಳೆದ ವಿಶಿಷ್ಟ ಪಯಣಿಗ ಅವರು. ಕನ್ನಡ ಟೀಚರ್. ಓ ಟೀಚರ್. ಅವರೀಗ ಎಲ್ಲಿದ್ದಾರೆ? ಓ ಮಕಾನ್ ಖಾಲಿ ಕರ್ಕೆ ಚಲಿಗೆ. ಅವರದ್ದೇನಿದ್ದರೂ ಬರೀ ಸ್ನೇಹದ ಕಡಲು, ಮಾತಲ್ಲಿ ಏನೋ ಹೊಸತನ. ಮಗುವನ್ನು ಹೋಲೋ ಹೂಮನ ಎಂಬ ಅವರದ್ದೇ ಸಿನಿಮಾ ಗೀತೆಯ ಸಾಲು ಈ ಅಜಾತ ಶತ್ರುವಿಗೆ ಚೆನ್ನಾಗಿ ಹೊಂದುತ್ತದೆ. ತುಟಿಯ ಮೇಲೆ ಸದಾ ಕಿರುನಗೆಯನ್ನ ಇಟ್ಟುಕೊಂಡೇ ಇರುವ ಶ್ರೀನಾಥ್ ಕಪ್ಪು ಬಿಳುಪಿನ ಕಾಲದಿಂದಲೂ ನಟಿಸುತ್ತಿದ್ದಾರೆ ಎಂದು ನಂಬುವುದು ಕೊಂಚ ಕಷ್ಟ. ಅರಳಿದ ಹೂ ಪರಿಮಳಕ್ಕೆ ತಂಗಾಳಿ ಬರೀತೆ ಲೆಕ್ಕ ಅನ್ನುವ ಹಾಗೆ ಶ್ರೀನಾಥ್ ಅಭಿನಯದ ಅದ್ಭುತ ಸಿನಿಮಾಗಳಿಗೂ ಲೆಕ್ಕವಿಲ್ಲ. ಹಾಗೆ ಹಳೆಯ ಇಂಪಾದ ಹಾಡುಗಳೆಲ್ಲ ಶ್ರೀನಾಥ್ಗೆ ಸಿಕ್ಕಿವೆಯಲ್ಲ ಎಂದು ಅಚ್ಚರಿಯಾಗುವಷ್ಟು ಮಧುರ ಹಾಡುಗಳ ಸರದಾರ ಅವರು. ನಾಯಕ ಪಾತ್ರಗಳಿಂದ ಪೋಷಕ ಪಾತ್ರಗಳಿಗೆ ಹಾಗೂ ಟಿವಿ ನಿರೂಪಣೆ ಮತ್ತು ಧಾರಾವಾಹಿಗಳಿಗೆ ಬಂದಾಗಲೂ ಶ್ರೀನಾಥ್ ನಮಗೆ ಅಷ್ಟೇ ಪ್ರಿಯವೆನಿಸಿದರು. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ಸಿನಿಮಾ ಹೀರೋಗಳು ಟಿವಿ ನಿರೂಪಕರಾಗುವ ಸಂಪ್ರದಾಯ ಶುರು ಮಾಡಿದ್ದೇ ಶ್ರೀನಾಥ್. ಇಷ್ಟು ವರ್ಷಗಳಲ್ಲಿ ಈ ಆದರ್ಶ ನಟ ನಮಗೆ ನೀಡಿರುವ ಖುಷಿಗೆ ನಿಖರವಾದ ಬೆಲೆ ಕಟ್ಟಲು ಸಾಧ್ಯವಿಲ್ಲ. 80 ವರ್ಷದ ಅಂಚಿನಲ್ಲಿರುವ ಪ್ರಣಯ ರಾಜನಿಗೆ 2025ನೇ ಸಾಲಿನ ಉದಯ ಕನ್ನಡಿಗ ಎಂದು ಸನ್ಮಾನ ಮಾಡುತ್ತಿರುವುದು ಖುಷಿಯಷ್ಟೇ ನಮ್ಮದು. ಕರುನಾಡ ಕೀರ್ತಿಯ ಏರಿಸಿದವನು, ಎದೆಯ ಉಪ್ಪಿಸಿ ಹೇಳು, ಹೃದಯ ಕನ್ನಡ ಕೇಳು. ಹಿಡ್ಕೊಂಡಿರ್ಲಿಲ್ವಾ ಸರ್? ವೇದಿಕೆಗೆ ಬರೋದಕ್ಕಿಂತ ಮುಂಚೆ ತುಂಬಾ ಮಾತಾಡ್ತಿದ್ದೆ ಸರ್ ನಾನು. ಈಗ ನಿಮ್ಮನ್ನ ನೋಡಿದ್ರೆ ನನ್ನ ಕೈಕಾಲೆಲ್ಲ ಒಂಥರ ಗಡಗಡಗಡ ನಡಕ್ತಾ ಇದೆ. ಮಾತೇ ಬರ್ತಿಲ್ವಲ್ಲ ಸರ್? ನಡಕ್ತಿರೋದು ಯಾರು? ಕಾಲ್ ನೋಡು ಸರ್. ಸುಮ್ನೆ ಸರ್ ಇದಲ್ಲ. ನಿಮ್ಮ ನೋಡಿದ್ರೆ ನಾನ್ ನಡಕ್ತಾ ಇದೀನಿ ಇಲ್ಲಿ. ಹೇಳ್ಬಿಟ್ಟು ನಾನು ನಡಗಿಸ್ತಾ ಇದೆಯಲ್ಲ. ನಿಜವಾಗ್ಲೂ ನಾವೆಲ್ಲ ಮೊನ್ನೆ ಬಂದಿರುವಂತ ಆಂಕರು. ನೀವು ನಿರೂಪಕರಿಗೆ ನಿರೂಪಕರು ಸರ್.
ನಿಮ್ಮ ವೇದಿಕೆಗೆ ನಿಮಗೆ ಸ್ವಾಗತ ಅಂತ ನಾವು ಕರ್ತಿದ್ದೀನಿ ಸರ್. ಎಷ್ಟು ಸಂತೋಷ ಆಗ್ತಾ ಇದೆ, ತುಂಬಾ ಜ್ಞಾಪಕ ಬರ್ತಾ ಇದೆ ನನಗೆ. 1994ನೇ ಇಸ್ವಿ ಶುರು ಆಯ್ತು. ಅದಕ್ಕೆ ಮುಂಚೆ ಜನವರಿಯಿಂದ ನಾನು, ಸೆಲ್ವಂ ಸರ್ ಅಧ್ಯಕ್ಷರಾಗಿದ್ರು, ವಿಜಯ್ ಕುಮಾರ್ GM ಆಗಿದ್ರು. ಕಬ್ಬನ್ ಪಾರ್ಕ್ ಅಲ್ಲಿ ಕೂತ್ಕೊಂಡು ಉದಯ ಟಿವಿ ಯಾವ ತರ ಇರಬೇಕು, ಯಾವ ತರ ಪ್ರೋಗ್ರಾಮ್ ಮಾಡಬೇಕು ಲೆಕ್ಕಾಚಾರ ಹಾಕೊಂಡು ಬರ್ತಾ ಇದ್ದು. ನಾನು ಸೆಲ್ವಂ ಸರ್ ವಾರಕ್ಕೆ ಒಂದ್ ದಿವಸ ಒಂದು ಅರ್ಧ ಗಂಟೆ 1 ಅವರ್ ಕೊಡ್ತೀರಾ, ಕನ್ನಡದಲ್ಲಿ ಪ್ರೋಗ್ರಾಮ್ ಮಾಡ್ತೀನಿ ಇಲ್ಲಿ. ಏನ್ ಮಾಡ್ತೀರಿ, ಯಾರ್ದಾರು ಇಂಟರ್ವ್ಯೂ ಏನಾರು ಮಾಡೋಣ, ಒಂದು ಅರ್ಧ ಗಂಟೆ ಕೊಡ್ತೀರಾ ಅದು ಹೇಳ್ತೀನಿ. ಇದು ಮದ್ರಾಸ್ ಕೊಟ್ಟು ಬಂದ್ರು, ಕಲಾನಿಧಿ ಹತ್ರ ಮಾತಾಡಿದ್ದಾರೆ. ಆಮೇಲೆ ಏನ್ ಸರ್ ಏನಂದ್ರು ಒಂದು ಅವನೇ ಬರ್ತಾರಂತೆ ಮಾತಾಡ್ತಾರೆ. ಅವ್ರು ಬಂದ್ರು, ಸರ್ ಈ ತರ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೇಳಿದಂತೆ. ಹೌದಾ ಸರ್? ಹೌದು. 1 ಅವರ್ ಮಾಡ್ತೀರಾ? ಹ್ಞೂ. ಏನ್ ಸರ್ ಅಂದ್ರೆ ಇಂಟರ್ವ್ಯೂ ಮಾಡೋಣ ಅಥವಾ ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಅಂದೆ. ಸರಿ ಸರ್ ಮಾಡ್ತೀನಿ. 3 ತಿಂಗಳಾದ್ಮೇಲೆ ಕಲಾನಿಧಿ ಬಂದ್ರು. ಕೊಡಕ್ಕಾಗಲ್ಲ ಸರ್. ಹಾ ಪರವಾಗಿಲ್ಲ ಅಂದೆ. 3 ಅವರ್ಸ್ ಕೊಡ್ತಾ ಇದ್ದೀನಿ ಸರ್, ನೀವು ಮಾಡ್ಬೇಕು ಅಂದ್ರು. ಗೊತ್ತಿಲ್ಲದೆ ಇರೋ ಒಂದು ಜಾಗದಲ್ಲಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ವಿಜಯ್ ಕುಮಾರ್, ಸೆಲ್ವಂ ಸರ್ ಕೂತ್ಕೊಂಡು ಮಾಡೋದು. ಅಷ್ಟೊತ್ತಿಗೆ ನಾವು ನಮ್ಮ ಒಂದು ಟೀಮ್ ಅಂತ ಸೆಲೆಕ್ಟ್ ಮಾಡಿದಾಗ ಒಳ್ಳೆ ಸೆಲೆಕ್ಟ್ ಮಾಡಿದ್ವು. 3 ಅವರ್ಸ್ ಅಂತ ಜೂನ್ 1ನೇ ತಾರೀಕು ಡೇಟು ನೆನಪದ ಸರ್ ನಿಮ್ಗೆ? 94 ಇಸ್ವಿ. ಮರೆಯಕ್ಕಾಗತ್ತಮ್ಮ. ಶುರು ಆಯ್ತು. ಎಷ್ಟು ಸಂತೋಷ ಆಗಿತ್ತು ಅಂದ್ರೆ ಉದಯ ಟಿವಿ ಅಂತ ಬಂದು ಕನ್ನಡದಲ್ಲಿ ಪ್ರೋಗ್ರಾಮ್ ಅಂತ 3 ಅವರ್ ಕೊಡ್ತಾ ಇದ್ವು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹೊತ್ತಿಗೆ 4 ಗಂಟೆ ಆಯ್ತು. ಡಿಸೆಂಬರ್ ಹೊತ್ತಿಗೆ 5 ಗಂಟೆ ಆಯ್ತು. 1 ವರ್ಷ ಮುಗಿಯುವಷ್ಟೊತ್ತಿಗೆ ಬೆಳಗ್ಗೆನೂ ಮಾಡಬೇಕು ಅಂತ ಬಂತು. ಉದಯ ಜನ ತಮ್ಮ ಹೃದಯದಿಂದ ತಗೊಂಡ್ರದು. ಅಲ್ಲಿಂದ ಶುರು ಆಯ್ತು ನೋಡಮ್ಮ. ಒಟ್ಟಿಗೆ ಉದಯದ ಜೊತೆ ನನ್ನ ಒಂದು ಸಂಬಂಧ. ನೀ ಹೇಳಿದಮ್ಮ, ಇದು ನಿಮ್ಮ ವೇದಿಕೆ, ನಿಮ್ಮ ವೇದಿಕೆ ಸರ್, ಮನೇನೇ ಇದೆ. ಆಮೇಲೆ ಆದರ್ಶ ದಂಪತಿ ಮಾಡಬೇಕು ಅಂತ ಬಂದು. ಆದರ್ಶ ದಂಪತಿಗಳು ಸರ್, ಐ ಥಿಂಕ್ ಇಡೀ ಕರ್ನಾಟಕದಲ್ಲಿ ಟ್ರೆಂಡ್ ಸೆಟ್ ಮಾಡದಂತ ಮೊಟ್ಟ ಮೊದಲ ರಿಯಾಲಿಟಿ ಶೋ ಸರ್. ಇದ್ರ ಬಗ್ಗೆ ಇಡೀ ಕರ್ನಾಟಕದ ಜನರಿಗೆ ಗೊತ್ತು ಸರ್. ನೀವು ಶ್ರೀನಾಥ್ ಅವರಾಗಿ ಕನ್ನಡ ಚಿತ್ರರಂಗಕ್ಕೆ ಬಂದು ಪ್ರಣಯರಾಜನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀರಾ. ಒಂದು ಸಿನಿಮಾಗಿಂತ ಇನ್ನೊಂದು ಸಿನಿಮಾ ಸೂಪರ್ ಹಿಟ್ ಆಗ್ತಾನೆ ಹೋಗ್ತಾ ಇತ್ತು. ಅದ್ರಲ್ಲೂ ಸರ್ ಮಾನಸ ಸರೋವರ ಸರ್, ಇವತ್ತಿಗೂ ಇಡೀ ಕರ್ನಾಟಕದ ಜನರ ಮನಸ್ಸಲ್ಲಿ ಅಚ್ಚಳೆದೆ ಉಳಿದಿರುವಂತ ಸಿನಿಮಾ ಮಾನಸ ಸರೋವರ. ಶುಭಮಂಗಳನಲ್ಲಿ ನನಗೆ ಶುರುವಾಗಿದ್ದು ಸ್ಟಾರ್ಡಮ್. ಅದಕ್ಕೆ ಪುಟ್ಟಣಾಜಿ ತಗೊಂಡು ಒಮ್ಮೆ ಹೊಸ ಶ್ರೀನಾಥ್ನ ತೋರಿಸಿದ್ರು. ಅಲ್ಲಿಂದ ನಾನು ಪಿಕ್ಚರ್ಗಳು ಮಾಡ್ತಾ ಹೋದೆ. ಆಮೇಲೆ ಒಂದ್ ದಿವಸ ಪುಟ್ಟಣ್ಣ ಅವ್ರು ನೋಡುದು. ಅವ್ರು ಯಾವತ್ತೂ ನನಗೆ ಕರಿತಿದ್ದ ಅಣ್ಣ ಅಂತ. ಅಣ್ಣ 7 ವರ್ಷ ಚೆನ್ನಾಗಿತ್ತಾ? ಚೆನ್ನಾಗಿದೆ ಪುಟ್ಟಣಾಜಿ, ಚೆನ್ನಾಗಿದೆ ಅಷ್ಟೇ. ನಾಂದೆ ಇಲ್ಲ ಪುಟ್ಟಣಾಜಿ ಅಷ್ಟೇ ಅಲ್ಲ ಅಂದೆ. ಹಾಗೆ ಮಾತಾಡೋದು. ಇದುವರೆಗೂ ಶ್ರೀನಾಥನ್ ನೋಡಿದಾರಲ್ವಾ, ಇವಾಗ ಇನ್ನೊಬ್ಬ ಹೊಸ ಶ್ರೀನಾಥನ್ ತೋರಿಸ್ತೀನಿ, ಮನಸ್ಸಿಟ್ಟು ಮಾಡಬೇಕು ಅಷ್ಟೇ. ಆಯ್ತು ಅಂದೆ. ಮನಸ್ಸರೋವರ. ಒಬ್ಬ ಕಲಾವಿದ ಆದವನು ಕಡೆ ಪಕ್ಷ ಒಂದು ಸಿನಿಮಾನಾದ್ರು ಪುಟ್ಟಣ್ಣ ಅವ್ರ ಜೊತೆ ಮಾಡಿದ್ರೆ 100 ಪಿಕ್ಚರ್ ಮಾಡ್ಬೋದು. ಅಷ್ಟು ಕಲಿಸ್ತಾ ಇದ್ರು ಅವರು. ಹಾಡಿನ ನೆನಪುಗಳ ಬಗ್ಗೆ ಹೇಳಿ ಸರ್. ಮಾನಸ ಸರೋವರ ಟೈಟಲ್ ಸಾಂಗು ತುಂಬಾ ಚೆನ್ನಾಗಿದೆ. ವೇದಾಂತಿ ಹೇಳಿದನು ತುಂಬಾ ಚೆನ್ನಾಗಿದೆ. ಹಾಡು ಹಳೆಯದಾದ್ರೇನು ಭಾವನವನವಿನ ಚೆನ್ನಾಗಿದೆ. ಇದೆಲ್ಲಾನು ಮೀರಿಸಿದ್ದು ನೀನೇ ಸಾಕಿದಾಗ. ಹೌದು ಸರ್, ನೀನೇ ಸಾಕಿದಾಗ ನೀವು ಹೇಳುವಾಗ ಆ ಹಾಡು ಕಂಪೋಸ್ ಮಾಡಿದ್ರು ವಿಜಯ ಭಾಸ್ಕರ್. ಅಷ್ಟು ಚಪಾಳಿ ಬಂದ್ಮೇಲೆ ನಾನು ನೋಡಲೇಬೇಕು. ಮಾನಸ ಸರೋವರ ಅಂದ್ಮೇಲೆ ಬರಲೇಬೇಕಲ್ವಾ. ಅದ್ಭುತವಾದಂತ ಜೋಡಿಯನ್ನ ಈ ವೇದಿಕೆ ಮೇಲೆ ನೋಡ್ತಾ ಇದೀವಿ. ಪದ್ಮ ವಸಂತಿ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಹೀರೋಯಿನ್ ಸರ್ ಒಂದು ಹೇಳ್ತೀನಿ, ಇವನು ಎದುರು ನಿಲ್ಸ್ಕೊಂಡೇ ಹೇಳ್ತೀನಿ. ಇದೆಲ್ಲ ಮಾತುಕತೆ ಎಲ್ಲ ಹೇಳ್ತಾ ಇತ್ತು. ಹೀರೋಯಿನ್ ಯಾರು? ಒಂದ್ ದಿವಸ ಇದ್ದಕ್ಕಿದ್ದಾಗ ಪುಟ್ಟಣ್ಣಾಜಿ ಬರ ಹೋಗೋಣ. ಎಲ್ಲಿಗೆ ಪುಟ್ಟಣ್ಣಾಜಿ ಅಂದ್ರೆ ಎಲ್ಲಿಗೆ ಹೋಗ್ತೀನಿ ಬರೋ ಬನ್ನಿ. ಸೀದಾ ಹೋದ್ರು. ಚಾಮರಾಜಪೇಟೆ ಥಿಯೇಟರ್ ಹತ್ರ ಅವ್ರಿಗೆ ಕಾರ್ ನಿಲ್ಸಿದ್ರು. ಪಿಕ್ಚರ್ಗೆ ಹೋಗ್ಬೇಕಂತ ನೋಡ್ಕೊಂಡು ಯಾವ್ದು ಪಿಕ್ಚರ್ ಇದೆ ಅಂತೆ. ಪಿಕ್ಚರ್ಗೆ ಹೋಗ್ತಾ ಇಲ್ಲ. ಮತ್ತೆ ಯಾಕೆ ಕಾರ್ ನಿಲ್ಸಿದ್ರಿ? ನಡ್ಕೊಂಡು ಹೋಗೋಣ ಬರೋ ಅಂದ್ರು. ನಡೀತು ಪುಟ್ಟಣ್ಣಾಜಿ. ಹಾಗೇ ನಡ್ಕೊಂಡು ಟ್ರಾಫಿಕ್ ಲೈಟ್ ಹತ್ರ ಹಿಂಗೆ ನಿಂತ್ಕೊಂಡು
ಪುಟ್ಟರಾಜಿ ಒಂದು ದೃಷ್ಟಿ ಹತ್ತ ಕಡೆನೇ ಹೀಗೆ ಇತ್ತು. ನಾನು ಒಂದು 3 ನಿಮಿಷ ನಿಂತೆ. ಯಜಮಾನ್ರು ಏನು ಮಾತಾಡಲಿಲ್ಲ, ಅದೇ ನೋಡ್ತಾ ಇದ್ದಾರೆ. ಪುಟ್ಟರಾಜಿ ಏನ್ ನೋಡ್ತಾ ಇದ್ದೀರಿ ಪುಟ್ಟರಾಜಿ? ಹತ್ತಾಳೆ ನೋಡ್ತಾ ಇರು. ನಾನು ಇನ್ನು 3 ನಿಮಿಷ ಆಯ್ತು. ಪುಟ್ಟರಾಜಿ ಎಷ್ಟೊತ್ತು ನಿಲ್ಬೇಕಿಲ್ಲಿ? ಇನ್ನೊಂದು ನಿಮಿಷ ನಿಲ್ಲು. ಆಹಾ ಅಣ್ಣ ನೋಡಿದ್ಯಾ ಯಾರು ಮಾನಸ ಸರೋವರ ಹೀರೋಯಿನ್ ಬರ್ತಾ ಇದ್ದಾರೆ ನೋಡು ಅಂದ್ರು. ಅಲ್ಲಿ ನೋಡ್ತಾ ಇದ್ದೀನಿ. ಈ ಮಗು ಟಂಕು ಟಕ್ಕು ಕುಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ. ಪುಟ್ಟರಾಜಿ ನೋಡು ಅಂತ ಪುಟ್ಟರಾಜಿ ಅವ್ರೇನ? ಥ್ಯಾಂಕ್ಸ್ ಪುಟ್ಟರಾಜಿ. ಹತ್ರ ಬಂದು ಪುಟ್ಟರಾಜಿ ಮಾತಾಡಕ್ ಮುಂಚೆ ನಾನು ಥ್ಯಾಂಕ್ಸ್ ಅಮ್ಮ. ಯಾಕೆ ಸರ್? ಏನು ಸರ್? ನಮ್ಮ ಪಿಕ್ಚರ್ ಹೀರೋಯಿನ್ ಆಗಿದ್ದೇನೆ, ಥ್ಯಾಂಕ್ಸ್ ಅಂದೆ. ಒಳ್ಳೇದು. ಪುಟ್ಟರಾಜಿ ಅವ್ರ ಮನೆಯಲ್ಲ ಗೊತ್ತಿತ್ತು, ಹುಡ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಅವ್ರ ಅಮ್ಮ ಅವ್ರ ಎಲ್ಲಾರು ಹತ್ರ ಮಾತಾಡಿ ಒಪ್ಸಿ ಪದ್ಮಾ ವಸಂತಿನ ಕರ್ಕೊಂಬಂದ್ರು. ಮಾನಸ ಸರೋವರದ ಇದೊಂದು ಕತೆ ಇದೆ. ಹಲೋ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಪ್ರಣಯರಾಜ ಶ್ರೀನಾಥ್ ಸರ್ ಅವರ ಬಗ್ಗೆ ನಿಮ್ಮ ನೆನಪುಗಳು, ನಿಮ್ಮ ಮಾನಸ ಸರೋವರ ಸಿನಿಮಾನ ನಾವು ನೆನಪಿಸ್ಕೊಳ್ತಾ ಇದ್ವಿ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮಾನಸ ಸರೋವರ ಅಂತ ಒಳ್ಳೆ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಮನೆಗೆ ಬಂದು ಬಾಗಿಲು ತಟ್ಕೊಂಡ್ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನನಗೂ ಅದೃಷ್ಟ ಬಾಗಿಲು ತಟ್ಟೆ ಬಿಡ್ತು. ಕಾಲೇಜಿಂದ ಬರ್ತಾ ಇದ್ದೆ, ಫಸ್ಟ್ PUC ಓದ್ತಾ ಇದ್ದೆ. ಕಾಲೇಜಿಂದ ಬರೋವಾಗ ಚಾಮರಾಜಪೇಟೆಯಲ್ಲಿ ನನ್ನ ನೋಡಿದ್ದು ಶ್ರೀನಾಥ್ ಸರ್ನು ಕರ್ಕೊಂಡ್ಬಂದು ತೋರಿಸಿದ್ರು. ನನಗೆ ಇನ್ನು ಆಶ್ಚರ್ಯ ಅಂದ್ರೆ 24 hours ನಾನು ಹೀರೋಯಿನ್ ಆಗ್ಬಿಟ್ಟಿದ್ದೆ ಆ ಸಿನಿಮಾಗೆ. ಆ ಹುಡುಗಿ ಮಾಡಿದ್ರೇನೆ ನಾನು ಸಿನಿಮಾ ಮಾಡೋದು ಅನ್ನೋ ಲೆವೆಲ್ಗೆ ಮಾತಾಡಿದ್ರು. ಬೇರೆಯವರೆಲ್ಲ ಬೇಡ ಏನು ಹುಡುಗಿ ಸಣ್ಣ ಇದ್ದಾಳೆ, ಕಪ್ಪಿದ್ದಾಳೆ, ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಪುಟ್ಟರಾಜ ಸರ್ ಇಲ್ಲ, ಆ ಹುಡುಗಿ ಮಾಡಿದ್ರೇನೆ ಈ ಸಿನಿಮಾ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಶ್ರೀನಾಥ್ ಸರ್ಗೆ ಹೇಳಿದಕ್ಕೆ, ಶ್ರೀನಾಥ್ ಸರ್ ನೀವು ಎಸ್ ಅಂದ್ರೆ ನಮಗೂ ಎಸ್ ಅಂತ ಸಪೋರ್ಟ್ ಮಾಡಿದ ಶ್ರೀನಾಥ್ ಸರ್ ಒಬ್ರೆ, ಯಾರು ಸಪೋರ್ಟ್ ಮಾಡಿಲ್ಲ. ಶೂಟಿಂಗ್ ಟೈಮಲ್ಲಿ ಸರ್ ಈಗಿದ್ದಷ್ಟೇ ತುಂಟರಾಗಿದ್ರ ಆಗ? ತುಂಬಾ ಡೀಸೆಂಟ್. ನನಗೆ ನೋಡಕ್ಕೆ ಹೆದರಿಕೆ ಒಂಥರ. ಒಂದ್ ಕಡೆ ಪುಟ್ಟಣ್ಣ ಅವರು ಅದೊಬ್ರು ದೈತ್ಯ, ಇವರೊಬ್ರು ಇನ್ನೊಂದು ಮೇರ್ ನಟ, ಸಿಕ್ಕಾಪಟ್ಟ ಹೀರೋ, ನನ್ನ ಫೇವ್ರೆಟ್ ಹೀರೋಯಿನ್ ಮಂಜುಳಾ. ಅವರಿಬ್ರು ಜೋಡಿ ಅಂದ್ರೆ ನಂಗೆ ಪ್ರಾಣ. ಅಂಥದ್ರಲ್ಲಿ ಇವತ್ತು ಅವ್ರ ಜೊತೆ ನಾನ್ ಕೆಲಸ ಮಾಡೋ ಅವಕಾಶ, ಅವ್ರ ಜೊತೆ ನನ್ನ ಹೆಸರು ಜೋಡಿ ಆಗಿರೋದು, ಫೇಮಸ್ ಆಗಿರೋದು ನನ್ನ ಅದೃಷ್ಟ. ನಿಜವಾಗ್ಲು ಪೂರ್ವಜನದ ಪುಣ್ಯ ಅಂತಾನೆ ಹೇಳ್ಬೇಕು. ಹೌ ಸ್ವೀಟ್ ಮ್ಯಾಮ್. ಮೊದಲನೇ ಶಾಟ್ ಸಿನಿಮಾದಲ್ಲಿ ಅವಳಾಗ್ಲೇ ಹುಚ್ಚಿ ಆಗಿರ್ತಾಳೆ, ಮನೇಲಿ ಇರ್ತಾಳೆ. ಅವಳನ್ನ ನಾನು ಮನೆಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಮನೆಗೆ ಅಂತ ಅವ್ರ ಅಣ್ಣನ ಹತ್ರ ಮಾತು ಎಲ್ಲ ಆಗಿರುತ್ತೆ. ಸರಿ, ಒಳಗೆ ಕೂತಿರ್ತಾಳೆ. ಹ್ಯಾಕ್ ಕರ್ಕೊಂಡು ಹೋಗ್ತೀರಾ ಏನೋ ಇದು? ಇಲ್ಲ, ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ದಾರೆ, ಅವ್ರ ಕೆಲವೊಂದು ಇಂಜೆಕ್ಷನ್ ಕೊಡ್ತಾರೆ, ಸ್ವಲ್ಪ ನಿದ್ದೆ ಬರೋಕ್ಕಾಗತ್ತೆ, ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಮನೆಗೆ ಹೋಗಿ ಇಂಜೆಕ್ಷನ್ ಚುಚ್ಚಕ್ಕೆ ಹೋಗ್ಬೇಕು. ಮಹಾರೌದ್ರಿ ಅಂತ ಹಾರದ್ಲು. 1 ಸೆಕೆಂಡ್ ನಾನೇ ಗಾಬರಿ ಆಗೋದೆ. ಆ ಮೊದಲನೇ ಶಾಟೇನೆ ಅಷ್ಟು ಚೆನ್ನಾಗಿ ಮಾಡಿದ್ಲು. ಆ ಚಿಕ್ಕ ಮನೆಯಲ್ಲಿ ಅದು ಶಾರ್ಟ್ ತೆಗೆದಾಗ ಕುಡಿದಾಡ್ತಾ ಇದ್ದಾರೆ. ನಾನು ಎಂತ ಹೀರೋನ್ ಹಾಕಿದೆ ನೋಡಿದ್ಯಾ ಅಂತ ಚೆನ್ನಾಗಿ ಮಾಡಿದ್ರು ಪುಟ್ಟರಾಜಿಂದ. ಚೆನ್ನಾಗೇನೋ, ತುಂಬಾ ಚೆನ್ನಾಗಿ ಮಾಡಿದ್ರು. ಪುಟ್ಟಣ್ಣವರು, ಶ್ರೀನಾಥ್ ಸರ್ ಇಬ್ರು ನನ್ನ ಇವತ್ತು ಈ ಮಟ್ಟಕ್ಕೆ 40 ವರ್ಷ ಆದ್ರೂ ಆ ಒಂದು ಚಿತ್ರ ನನ್ನನ್ನು ಮರ್ತಿಲ್ಲ. ಇವತ್ತು ನಾನು ಏನೇ ಇದ್ರು ಅವರಿಬ್ಬರಿಗೆ ಸಲ್ಬೇಕು. ಅವ್ರ ಕೊಟ್ಟಿದ್ದ ಭಿಕ್ಷೆ ಅಂತಾನೆ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಖಂಡಿತ ಹೌದು. ಶ್ರೀನಾಥ್ ಸರ್ ನನ್ನ ಫಸ್ಟ್ ಪ್ರೊಡ್ಯೂಸರ್, ಫಸ್ಟ್ ಹೀರೋ ಅಂಡ್ ಫಸ್ಟ್ ಫ್ರೆಂಡ್ ಆಲ್ಸೋ. ಈ ಒಂದು ಸಿನಿಮಾದಲ್ಲಿ ನಿಮ್ಮಿಬ್ಬರ ಪೇರು ಎಲ್ಲರಿಗೂ ಇಷ್ಟವಾಗಿರುವಂತ ಒಂದು ಜೋಡಿ. ನಿಮ್ಮನ್ನ ಹೊರತುಪಡಿಸಿ ಸರ್ ಆಕ್ಟ್ ಮಾಡಿರುವಂತ ಎಷ್ಟು ಸಿನಿಮಾಗಳಲ್ಲಿ ಸರ್ ಜೊತೆ ಬೆಸ್ಟ್ ಜೋಡಿ ಯಾರಾಗಿದ್ರು ಮ್ಯಾಮ್? ಮಂಜುಳಾ ಅವರೇ. ಅವ್ರಿಗೂ ಅವಾಗ ಫೇಮಸ್ ಜೋಡಿ, ನನಗೂ ಇಷ್ಟವಾದ ಜೋಡಿ. ನಾನು ಎಷ್ಟು ಸಿನಿಮಾಗಳು ನೋಡಿದ್ದೀನಿ, ಅವ್ರು ಯಾವ್ದು ಬಿಟ್ಟೇ ಇಲ್ಲ, ನಾನು ಒಂದು ಸಿನಿಮಾನು ಬಿಟ್ಟಿಲ್ಲ. ಸರ್, ಮಂಜುಳಾ ಮೇಡಮ್ ಹೆಸರು ಬರ್ತಾ ಇದೆ, ಯಾಕೆ ಸರ್ ಸೈಲೆಂಟ್ ಆಗಿದ್ದೀರಾ? ಬೆಸ್ಟ್ ಪೇರ್ ಸರ್ ಮಂಜುಳಾ ಮ್ಯಾಮ್. ನಾ ಏನೇನು ಮಂಜುಳಾ ಬಗ್ಗೆ ಹೇಳಿದ್ದೀನಿ ಎಲ್ರಿಗೂ ಗೊತ್ತು. ಮಗು, ಆ ಮಗು ಅಂತ ನಾ ಕರೆಯೋದು. ಅದು ಎಷ್ಟು ಚೆನ್ನಾಗಿ ಮಾಡ್ತಿದ್ಲು. ಒಳ್ಳೆ ಮಾತಾಡೋದನ್ನ ಅರಳು ಹುರಿದಾಗ ಮಾತಾಡೋಳು. ಧೈರ್ಯವಂತೆ ಬಾಬಾ ಅಂತ ಮಾತಾಡೋಳು. ಮನಸ್ಸು ಮಾತ್ರ ಶುದ್ಧ ಮಗುನೇ. ಇರಬೇಕಾಗಿತ್ತು ನೀವು. ಅಚಾನಕ್ ಆಗ್ಬಾರ್ದಾಯ್ತು, ಹೋಗ್ಬಿಟ್ಲು. ಅವಳು ನೆನೆಸ್ಕೊಂಡಾಗ್ಲೆಲ್ಲ ಅನ್ಸುತ್ತೆ ನನಗೆ, ಇದ್ದಿದ್ರೆ ಮಗು ಇನ್ನೆಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಹುಶಃ ನನಗೆ ಅವಳಿಗೂ ವಯಸ್ಸಾಗಿರೋದು, ಆದ್ರೂ ಅವಳನ್ನ ಮಗು ಅಂತ ನಾ ಕರಿತಾ ಇದ್ದಿದ್ದು. ಅವಳು ನಾನು ಅವಳು ಒಂದು 12-13 ವರ್ಷ ಇದ್ದಾಗ ಅವಳಿಗೆ ವಿಜಯೋತ್ಸವ ಅಂತ ಒಂದು ನಾಟಕ ಆಡ್ತಿದ್ವು. ಅದು ಮಹಾಭಾರತದ ಕತೆ. ಅದು
ನಾವು ಉತ್ತರ ಕುಮಾರ, ನನ್ನ ತಂಗಿ ಪಾರ್ಟ್ ಉತ್ತರ ಮಾಡಿದವಳು. ಆವಾಗ ಅಲ್ಲಿ ಅಣ್ಣ ಅನ್ಬೇಕಲ್ಲ ಡೈಲಾಗು. ಆ ಅಣ್ಣ ಕೊನೆ ಉಸಿರು ಬಿಡೋವರೆಗೂ ಅದೇ ಇತ್ತು ಅವಳ ಮನಸ್ಸಲ್ಲಿ. ಅದೇ ಕರೀತಾ ಇದ್ಲವಳು. ಆ ಥರ ಅಣ್ಣ ಅಂತ ಕರೆಯುವಂಥ ಒಂದು ಹುಡುಗಿ, ಒಂದು ಮಗು ಇವತ್ತಿಲ್ಲ. ಅಷ್ಟೇ. ಮಾತಾಡಿದ್ರೆ ತುಂಬ ಹೇಳ್ತಾ ಹೋಗ್ಬೇಕು, ಅವ್ರು ಬೇಕಿದ್ದಾರೆ ಬೇಡ. ಹೃದಯಕ್ಕೆ ಹತ್ತಿರವಾದವರು, ನಮಗೆ ನೆನಪಿನಲ್ಲಿ ಇರಬೇಕಾಗತ್ತೆ. ಅವರು ಅಷ್ಟು ದೂರ ಹೋಗಿರ್ತಾರೆ. ಆ ನೆನಪು ಬಂದಾಗ ಮಾತು ಮೌನವಾಗತ್ತೆ. ಹೇಳುವ ನೆಕ್ಸ್ಟ್ ಏನು? ಹಲೋ, ನಾ ಶ್ವೇತಾ ಚಂಗಪ್ಪ. ನೆಕ್ಸ್ಟ್ ಏನು? ಥ್ಯಾಂಕ್ ಯು ಸೋ ಮಚ್ ಸರ್. ಉದಯ ಕನ್ನಡಿಗ 2025 ವೇದಿಕೆಗೆ ಬಂದು ಇವತ್ತು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡು ಈ ಒಂದು ವೇದಿಕೆಯ ಮೆರುಗನ್ನ ಹೆಚ್ಚಿದ್ದೀರಾ ಸರ್. ಮ್ಯಾಮ್, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾನಸ ಸರೋವರದ ನೆನಪನ್ನ ಮೆಲುಕು ಹಾಕಿದ್ರಿ ಸರ್. ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕನ್ನಡಿಗ